ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಭಾನುವಾರದ ದಿನ ಯಾವ ಕೆಲಸಗಳನ್ನು ಮಾಡಿದ್ರೆ ನಮ್ಗೆ ಅದೃಷ್ಟ ಕೂಡಿ ಬರುತ್ತೆ, ಹಾಗೆ ಭಾನುವಾರದ ದಿನ ಯಾವ ಕೆಲಸಗಳನ್ನು ನಾವು ಮಾಡಿದರೆ ನಮಗೆ ದುರಾದೃಷ್ಟ ಕಾಡುತ್ತೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಭಾನುವಾರನ ಅಧಿಪತಿ ಸೂರ್ಯ ದೇವನಿಗೆ ಪ್ರಿಯಕರವಾದಂತಹ ಕೆಲಸ ಕಾರ್ಯಗಳನ್ನು ನಾವು ಭಾನುವಾರದ ದಿನ ಮಾಡಿದ್ರೆ ಖಂಡಿತವಾಗಿ ನಮಗೆ ಯೋಗ ಕೂಡಿ ಬರುತ್ತೆ ಅಂತಲೇ ಹೇಳಲಾಗುತ್ತೆ. ಸ್ನೇಹಿತರೆ, ಇದ್ರ ಬಗ್ಗೆ ಪೂರ್ತಿ ವಿವರವಾಗಿ ನಾನು ತಿಳಿಸ್ಕೊಡ್ತೀನಿ. ಭಾನುವಾರ ಯಾವ ಕೆಲಸ ಮಾಡಬೇಕು, ಯಾವ ಕೆಲಸ ಮಾಡಬಾರ್ದು ಅನ್ನೋದನ್ನೆಲ್ಲ ವಿಡಿಯೋವನ್ನು ನೀವು ಪೂರ್ತಿಯಾಗಿ ನೋಡಿ, ಆವಾಗಲೇ ನಿಮಗೆ ಅರ್ಥ ಆಗುತ್ತೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಾದರೂ ಸರಿ, ಭಾನುವಾರ ಆಫೀಸ್ನಲ್ಲಿ ಅಧಿಕಾರಿಗಳನ್ನು ಭೇಟಿಯಾಗುವುದು, ಆಫೀಸಿಗೆ ಸಂಬಂಧಪಟ್ಟ ಕೆಲಸಗಳನ್ನು ಮಾಡುವಂಥದ್ದು, ಆ ಒಂದು ವಿಚಾರಗಳನ್ನು ಪ್ರಸ್ತಾಪಿಸುವುದು, ಹಾಗೆ ಆ ವ್ಯವಹಾರಗಳಿಗೆ ಒಪ್ಪಿಗೆ ಸಹಿಯನ್ನು ಹಾಕುವುದು, ಇಂತಹ ಕೆಲಸಗಳನ್ನೇನಾದರೂ ನೀವು ಭಾನುವಾರದ ದಿನ ಮಾಡಿದರೆ ಖಂಡಿತವಾಗಿಯೂ ಉತ್ತಮವಾದ ಫಲವನ್ನು ನೀವು ಪಡ್ಕೊಳ್ತೀರಾ. ಅಥವಾ ನೀವೇನಾದರೂ ಪ್ರಮೋಷನ್ಗೋಸ್ಕರ ಬಾಸ್ ಹತ್ರ ರಿಕ್ವೆಸ್ಟ್ ಮಾಡೋದು, ಡಿಸ್ಕಷನ್ ಮಾಡೋದು, ಈ ಥರ ಏನಾದರೂ ಇದೆ, ಭಾನುವಾರದ ದಿನ ನೀವು ಮಾಡಿದ್ರೆ ಶೀಘ್ರ ಫಲ ದೊರೆಯುತ್ತೆ. ಅಂದರೆ ಅಂದ್ಕೊಂಡು ಕೆಲಸ ತಕ್ಷಣ ಆಗಿಬಿಡುತ್ತೆ ಅಂತಲೇ ಹೇಳಾಗುತ್ತೆ. ಹಾಗೆ ಭಾನುವಾರದ ದಿನ ಹಸುಗಳನ್ನು, ಎಮ್ಮೆಗಳನ್ನು, ಮೇಕೆಗಳನ್ನು ಇವುಗಳನ್ನು ಭಾನುವಾರ ನಾವು ಕೊಂಡ್ಕೊಂಡ್ರೆ ಬಹಳ ಒಳ್ಳೆಯದಂತಲೇ ಹೇಳ್ತಾರೆ. ಹಾಗೆ ಹೊಸದಾಗಿ ಏನಾದರೂ ನೀವು ವ್ಯವಸಾಯನ ಪ್ರಾರಂಭ ಮಾಡ್ತಾ ಇದ್ದೀವಿ ಅಂದರೆ ಭಾನುವಾರದಿಂದ ನೀವು ಪ್ರಾರಂಭ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ ಅಂತಲೇ ಹೇಳಲಾಗುತ್ತೆ. ಅಲ್ಲದೆ ವ್ಯವಸಾಯಕ್ಕೆ ಸಂಬಂಧಪಟ್ಟ ಪರಿಕರಗಳನ್ನು, ನೇಗಿಲು, ಕುಂಟೆ, ಈ ರೀತಿ ಏನಾದರೂ ಪರಿಕರಗಳನ್ನು ನೀವೇನಾದರೂ ಕೊಂಡುಕೊಳ್ಬೇಕಂದ್ರೆ ಭಾನುವಾರದ ದಿನ ನೀವು ಕೊಂಡುಕೊಂಡ್ರೆ ಬಹಳ ಉತ್ತಮ ಅಂತಲೇ ಹೇಳಲಾಗುತ್ತೆ. ವ್ಯವಸಾಯ ಮಾಡುವವರು ರಾಗಿ, ಎಳ್ಳು, ಮೆಕ್ಕೆ, ಜೋಳ, ಗೋಧಿ, ಉದ್ದಿನಕಾಳು, ಹೆಸರು ಕಾಳು ಇವುಗಳನ್ನು ಭಾನುವಾರ ಬಿತ್ತಿದರೆ ಆ ಧಾನ್ಯಗಳು ತುಂಬ ಚೆನ್ನಾಗಿ ಬೆಳೆದು ಒಳ್ಳೆಯ ಫಲ ನಿಮಗೆ ಸಿಗುತ್ತೆ ಅಂತಲೇ ಹೇಳಲಾಗುತ್ತೆ. ಅಲ್ಲದೆ ಭಾನುವಾರದ ದಿನ ಏನಾದರೂ ನೀವು ಮಂತ್ರೋಪದೇಶವನ್ನು ಕೇಳಿದ್ರೆ ಬಹಳ ಒಳ್ಳೆಯದು. ಯಾರಾದರೂ ಗುರುಗಳ ಕೈಯಲ್ಲಿ ಮಂತ್ರೋಪದೇಶ ಪಡೆದರೆ ಬಹಳ ಒಳ್ಳೆಯದು, ಆ ಮಂತ್ರ ನಿಮಗೆ ಸಿದ್ಧಿಸುತ್ತೆ ಅಂತಲೇ ಹೇಳಲಾಗುತ್ತೆ. ಹಾಗೆ ಭಾನುವಾರದ ದಿನ ನೀವೇನಾದರೂ ಸಂಗೀತ ಕಲಿಬೇಕು ಅಂತ ಅಂದ್ಕೊಂಡ್ರೆ ಈ ಭಾನುವಾರದ ದಿನ ನೀವು ಅದನ್ನು ಪ್ರಯತ್ನಿಸಬೇಕು ಅಂತಲೇ ಹೇಳ್ತಾರೆ. ಸಂಗೀತ ಕ್ಲಾಸ್ಗೆ ಏನಾದರೂ ಹೋಗಬೇಕು ಅಂದ್ರೆ ಭಾನುವಾರ ಹೋಗಿ ನೀವು ಜಾಯಿನ್ ಆದರೆ ತುಂಬಾ ಒಳ್ಳೆಯದು. ಭಾನುವಾರದ ದಿನ ಈ ಕಲಿಕೆ ಪ್ರಾರಂಭಿಸಿದರೆ, ಯಾವುದೇ ಒಂದು ಸಂಗೀತ ಆಗಲಿ ಇನ್ನೊಂದಾಗಲಿ ಏನೇ ಆಗಲಿ, ನೀವು ಕಲಿಕೆಗೆ ಸಂಬಂಧಪಟ್ಟಂತಹ ಒಂದು ಇದನ್ನು ನೀವು ಪ್ರಾರಂಭಿಸಿದರೆ ಸಂಗೀತ ಕ್ಷೇತ್ರವಾಗಲಿ ಯಾವುದೇ ಆಗಲಿ ಅದರಲ್ಲಿ ನೀವು ಅಭಿವೃದ್ಧಿ ಕಾಣ್ತೀರಾ ಅಂತಲೇ ಹೇಳಲಾಗುತ್ತೆ. ಇನ್ನು ಕೋರ್ಟ್ ವ್ಯವಹಾರವಿದ್ದರೆ ಕೋರ್ಟಿಗೆ ಸಂಬಂಧಪಟ್ಟ ಕೇಸುಗಳ ವಿಚಾರದಲ್ಲಿ ವಕೀಲರನ್ನೇನಾದ್ರು ಭೇಟಿಯಾಗೋದು, ಅದು ಸಂಬಂಧಪಟ್ಟ ವಿಷಯಗಳನ್ನು ಏನಾದರೂ ಚರ್ಚಿಸೋದು, ಈ ರೀತಿ ಮಾಡಿದ್ರೆ ಶೀಘ್ರವಾಗಿ ನಿಮಗೆ ಕೋರ್ಟಿಗೆ ಸಂಬಂಧಪಟ್ಟ ತೀರ್ಪು ನಿಮ್ಮ ಪರವಾಗಿ ಸಿಗುತ್ತೆ. ಹಾಗಾಗಿ ಭಾನುವಾರ ಕೋರ್ಟಿಗೆ ಸಂಬಂಧಪಟ್ಟ ವಿಚಾರದ ಬಗ್ಗೆ ಲಾಯರ್ ಜೊತೆ ಪ್ರಸ್ತಾಪಿಸಿ. ಹಾಗೆ ನೀವು ಲಾಂಗ್ ಟರ್ಮ್ ಪೇಷಂಟ್ ಆಗಿದ್ದರೆ, ಅಂದರೆ ದೀರ್ಘಕಾಲದಿಂದ ನೀವು ಅನಾರೋಗ್ಯದಿಂದ ಬಳಲ್ತಾ ಇದ್ದರೆ, ಈ ಸಮಸ್ಯೆಗಳಿಂದ ನೀವು ಹೊರಬರಲು ಔಷಧಿ ತೆಗೆದುಕೊಳ್ಬೇಕು ಅಂತ ಏನಾದರೂ ನೀವು ಪ್ರಾರಂಭಿಸಬೇಕು, ಏನಾದರೂ ಒಂದು ನಿಮ್ಮದು ಅನಾರೋಗ್ಯ ಸಮಸ್ಯೆಗೆ ನಾನು ಔಷಧಿಯನ್ನು ಪ್ರಾರಂಭ ಮಾಡಬೇಕು ಅಂತಂದರೆ ಅದು ಭಾನುವಾರದಿಂದ ನೀವು ಪ್ರಾರಂಭಿಸಿದರೆ ಶೀಘ್ರವಾಗಿ ದೀರ್ಘಕಾಲದಿಂದ ನೀವು ಬಳಲುತ್ತಿರುವಂಥ ಅನಾರೋಗ್ಯ ಸಮಸ್ಯೆಯಿಂದ ನೀವು ಹೊರಬರಬಹುದು ಅಂತಲೇ ಹೇಳಲಾಗುತ್ತೆ. ಅಲ್ಲದೆ ಭಾನುವಾರ ಸೀಮಂತ ಮಾಡಿಕೊಳ್ಳುವುದು ಬಹಳ ಒಳ್ಳೆಯದು. ಹಾಗೆ ಯಾವುದಾದ್ರೂ ಹೊಸದಾದ ವಿದ್ಯೆ ಕಲಿಯಬೇಕೆಂದರೆ, ಗೊತ್ತಿಲ್ಲದ ವಿಷಯಗಳನ್ನು ತಿಳಿಯಬೇಕೆಂದರೆ ಭಾನುವಾರ ಬಹಳ ಒಳ್ಳೆಯದು. ಭಾನುವಾರ ಹಾಗೆ ಕುಯ್ಲಿಗೆ ಬಂದಂತಹ ಬೆಳೆಗಳು ಭಾನುವಾರದ ದಿವಸ ಕುಯ್ಯೋದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಇನ್ನು ಹೊಸ ಉದ್ಯೋಗ ಹುಡುಕ್ತಾ ಇದ್ದರೆ ಭಾನುವಾರದಿಂದ ಪ್ರಯತ್ನಿಸಿದರೆ ಖಂಡಿತ ಒಳ್ಳೆಯದಾಗುತ್ತೆ. ಅತಿ ಶೀಘ್ರದಲ್ಲಿ ಉದ್ಯೋಗ ದೊರೆಯುತ್ತೆ ಅಂತಲೇ ನಮಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ. ಭಾನುವಾರ ಯಾವ ಕೆಲಸ ಪ್ರಾರಂಭಿಸಿದರೂ ಆ ಕೆಲಸದಲ್ಲಿ ಶೀಘ್ರದಲ್ಲಿ ಮುಕ್ತಾಯವಾಗುತ್ತೆ ಅಂತಲೇ ನಮಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ. ಯಾವುದಾದ್ರೂ ಒಂದು ಹೊಸ ಕೆಲಸ ನೀವು ಪ್ರಾರಂಭ ಮಾಡಿದ್ರೆ ಆ ಕೆಲಸ ಶುಭಪ್ರದಾಯಕವಾಗಿ ಮುಕ್ತಾಯವಾಗುತ್ತೆ ಅದು ಅಂತಲೇ ನಮಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಅಂದಹಾಗೆ ಭಾನುವಾರ ಕೆಲವು ಕೆಲಸಗಳನ್ನು ನಾವು ಮಾಡಬಾರ್ದೆಂದು ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ. ಭಾನುವಾರ ಎಂತಹ ಪರಿಸ್ಥಿತಿಯಲ್ಲೂ ತಲೆ ಸ್ನಾನ ಮಾಡಬಾರ್ದು ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ತಲೆ ಸ್ನಾನನ ಭಾನುವಾರದ ದಿನವೇ ಮಾಡುವಂಥದ್ದಿದೆ, ಅದ್ರ ಬಗ್ಗೆ ತಿಳ್ಕೊಳ್ಳದೆ. ಆದರೆ ತಲೆ ಸ್ನಾನ ಭಾನುವಾರ ಮಾಡಿದರೆ ಅನಾರೋಗ್ಯ ಸಮಸ್ಯೆಗಳು ಉಂಟಾಗುತ್ತೆ ಅಂತಲೇ ಹೇಳಲಾಗುತ್ತೆ. ಅಲ್ಲದೆ
ಭಾನುವಾರ ಸಾಲ ಕೂಡ ಮಾಡಬಾರ್ದು, ಅಥವಾ ಸಾಲ ಯಾರಿಗಾದ್ರು ಕೊಟ್ಟರು ಕೂಡ ಕಷ್ಟಗಳು ಪ್ರಾರಂಭವಾಗುತ್ತೆ ಅಂತಲೇ ಹೇಳ್ತಾರೆ. ಹಾಗೆ ಭಾನುವಾರ ಹೆಣ್ಣು ಮಕ್ಕಳನ್ನು ಹುಟ್ಟಿದ ಮನೆಯಿಂದ ಅತ್ತೆ ಮನೆಗೂ ಕೂಡ ಕಳಿಸಬಾರ್ದು ಅಂತ ಹೇಳ್ತಾರೆ. ಹಾಗೆ ಭಾನುವಾರ ಬೆಳಗ್ಗೆ 6ರಿಂದ 7ಕ್ಕೆ, ಹಾಗೆ ಮಧ್ಯಾಹ್ನ 1ರಿಂದ 2ಕ್ಕೆ, ಹಾಗೆ ರಾತ್ರಿ 8ರಿಂದ 9ಕ್ಕೆ ರವಿ ದೆಸೆ ಇರುತ್ತೆ. ಈ ಸಮಯದಲ್ಲಿ ನಾವು ಪೊಲಿಟಿಷಿಯನ್ಗಳನ್ನು ಭೇಟಿಯಾಗಿ ರಾಜಕೀಯದ ಬಗ್ಗೆ ಚರ್ಚಿಸಿದರೆ ಉತ್ತಮ ನಿಮಗೆ ಆಗುತ್ತೆ ಅಂತಲೇ ಹೇಳಾಗುತ್ತೆ. ಲಾಯರ್ ಭೇಟಿಯಾಗಿ ಚರ್ಚಿಸಿದರೆ ಉತ್ತಮ. ಮತ್ತು ಗೌರ್ನಮೆಂಟ್ ಅಧಿಕಾರಿಗಳನ್ನು ಉದ್ಯೋಗಕ್ಕೆ ಏನಾದರೂ ನೀವು ಪ್ರಯತ್ನಿಸುವುದಾದರೆ ಈ ರವಿ ದೆಸೆ ಇರುವಂತಹ ಸಮಯದಲ್ಲಿ ಪ್ರಯತ್ನಿಸಿದರೆ ಆಸೆ ಪಟ್ಟ ಕೆಲಸ ನಿಮಗೆ ದೊರೆಯುತ್ತೆ ಅಂತಲೇ ಹೇಳ್ತಾರೆ. ಅಂದರೆ ಬೆಳಗ್ಗೆ 6ರಿಂದ 7, 1ರಿಂದ 2, 8ರಿಂದ 9 ಈ ಸಮಯಗಳಲ್ಲಿ ನಾವು ಈ ಒಂದು ಪೊಲಿಟಿಷಿಯನ್ ಆಗಲಿ ಗೌರ್ನಮೆಂಟ್ ಉದ್ಯೋಗಕ್ಕೆ ಪ್ರಯತ್ನಿಸೋದಾಗಲಿ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ. ಹಾಗೆ ತಂದೆಯ ಕೈಯಲ್ಲಿ ಮುಖ್ಯವಾದ ವಿಷಯ ಏನಾದರೂ ನೀವು ಚರ್ಚಿಸಬೇಕು ಅಂದರೆ ಭಾನುವಾರ ರವಿ ದೆಸೆ ಇರುವಂತಹ ಸಮಯದಲ್ಲಿ ಚರ್ಚಿಸಿದರೆ ಉತ್ತಮ ಫಲಿತಾಂಶ ಸಿಗುತ್ತೆ. ಹಾಗಾಗಿ ಭಾನುವಾರದ ದಿನ ಈ ಕೆಲಸಗಳನ್ನು ನೀವು ಮಾಡಬೇಕಾಗುತ್ತೆ. ಏನಾದರೂ ನೀವು ಇಂಪಾರ್ಟೆಂಟ್ ವಿಚಾರಗಳನ್ನು ತಂದೆಯ ಕೈಯಲ್ಲಿ ನೀವು ಚರ್ಚಿಸೋದಾದರೆ ಈ ಒಂದು ಭಾನುವಾರದ ದಿನ ನೀವು ಈ ರೀತಿಯಾಗಿ ನೀವು ಮಾಡ್ಕೊಳ್ಳಿ. ಖಂಡಿತ ನೀವು ಅಂದುಕೊಂಡಂತಹ ಕೆಲಸ, ನೀವೇನಾದರೂ ಈ ರೀತಿ ಉದ್ಯೋಗಕ್ಕೆ ಹೋಗ್ತಾ ಇದ್ದೀನಿ ಅಂತ ಅನ್ನೋದಾದರೆ ತಂದೆ ಕೈಯಲ್ಲಿ ಈ ರವಿ ದೆಸೆ ಇರುವಂತಹ ಸಮಯದಲ್ಲಿ 6ರಿಂದ 7, 1ರಿಂದ 2, 8ರಿಂದ 9 ಈ ಸಮಯದಲ್ಲಿ ನೀವು ಚರ್ಚಿಸ್ಬೋದು. ಏನಾದರೂ ಮದುವೆ ವಿಚಾರಗಳನ್ನು ಪ್ರಸ್ತಾಪ ಮಾಡಬೇಕು, ಕೇಳ್ಕೋಬೇಕು ಅಂದ್ರೂ ಈ ವಿಚಾರದಲ್ಲಿ ಈ ಸಮಯದಲ್ಲಿ ನೀವು ಚರ್ಚಿಸ್ಬೋದು. ಹಾಗೆ ರಾಜಕೀಯ ವ್ಯಕ್ತಿಗಳನ್ನು ಏನಾದರೂ ನೀವು ರಾಜಕೀಯ ಸಂಬಂಧಪಟ್ಟಂಥ ವಿಚಾರಗಳನ್ನು ನೀವು ಚರ್ಚಿಸಬೇಕು, ರಾಜಕೀಯ ವ್ಯಕ್ತಿಗಳನ್ನು ನೀವು ಭೇಟಿಯಾಗಬೇಕು ಅಂದ್ರೂ ಈ ಸಮಯ ತುಂಬಾ ಸೂಕ್ತವಾದಂಥ ಸಮಯ. ಈ ಸಮಯದಲ್ಲಿ ನೀವೇನಾದರೂ ಚರ್ಚೆ ಮಾಡಿದ್ರಿ ಅಂದರೆ ಆ ಸಮಯದಿಂದ ನಿಮಗೆ ನೀವು ಓದಂಥ ಕೆಲಸ ಕಾರ್ಯಗಳು ಸುಲಭವಾಗಿ ನಿಮಗೆ ನಿಮ್ಮ ಕಡೆ ಆಗತ್ತೆ, ಹೊಲಿದು ಬರುತ್ತೆ ಅಂತಲೇ ಹೇಳಾಗುತ್ತೆ. ಹಾಗಾಗಿ ಭಾನುವಾರದ ಅಧಿಪತಿ ಸೂರ್ಯದೇವ ಆಗಿರೋದ್ರಿಂದ ಸೂರ್ಯದೇವನಿಗೆ ತುಂಬ ಇಷ್ಟವಾದಂತಹ ಕೆಲಸಗಳೇನಿರುತ್ತೆ ಆ ಕೆಲಸ ಕಾರ್ಯಗಳನ್ನು ನಾವು ಮಾಡೋದು ತುಂಬಾ ಒಳ್ಳೆಯದು. ಭಾನುವಾರದ ದಿನ ನಾವು ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸೋದು, ಕೇಸರಿ ಬಣ್ಣದ ಬಟ್ಟೆಯನ್ನು ಧರಿಸೋದು ತುಂಬಾ ಒಳ್ಳೆಯದು. ಕೆಂಪು ಬಣ್ಣದ ಬಟ್ಟೆಯನ್ನು ಕೂಡ ಧರಿಸ್ಬೋದು. ನೀವೇನಾದರೂ ಒಳ್ಳೆಯ ಕಾರ್ಯಗಳನ್ನು ಮಾಡೋದಕ್ಕೆ ಭಾನುವಾರದ ದಿನ ಹೊರಟಿದ್ದೀವಿ ಅಂದರೆ ಹಳದಿ ಬಣ್ಣದ್ದು, ಕೇಸರಿ ಬಣ್ಣದ್ದು ಅಥವಾ ಕೆಂಪು ಬಣ್ಣದ ಬಟ್ಟೆಗಳನ್ನು, ಉಡುಗೆಗಳನ್ನು ನೀವು ತೊಟ್ಟು ಹೋಗೋದ್ರಿಂದ ನಿಮ್ಮ ಕಾರ್ಯ ದಿಗ್ವಿಜಯವಾಗಿ ಸಾಗತ್ತೆ ಅಂತಲೇ ಹೇಳಲಾಗುತ್ತೆ. ಹಾಗೆ ಭಾನುವಾರ ಯಾವುದಾದ್ರೂ ಒಂದು ಒಳ್ಳೆ ಕೆಲಸಕ್ಕೆ ನೀವು ಹೋಗ್ತಾ ಇದ್ದೀರಂದರೆ ಕೈಯಲ್ಲಿ ಒಂದು 4 ಕಾಳು ಗೋಧಿ ಕಾಳುಗಳನ್ನು ಇಟ್ಕೊಂಡು ಅದನ್ನು ಒಂದು ಪೇಪರಲ್ಲಿ ಮಡಿಸ್ಬಿಟ್ಟು ನೀವು ಅದನ್ನು ನಿಮ್ಮ ಜೇಬಲ್ಲಿ ಪಾಕೆಟಲ್ಲಿ ಇಟ್ಕೊಂಡು ನೀವು ಹೋಗ್ತಾ ಇದ್ದೀರಾ ಅಂದರೆ ಖಂಡಿತವಾಗಿಯೂ ನೀವು ಓದಂಥ ಕಾರ್ಯ, ಅವತ್ತು ನೀವು ಮಾಡಿದಂಥ ಕೆಲಸ 100% ಸಕ್ಸಸ್ ಆಗುತ್ತೆ ಅಂತ ನಮಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ. ಹಾಗಾಗಿ ಭಾನುವಾರದ ದಿನ ತಪ್ಪದೇ ಈ ಒಂದು ಕೆಲಸಗಳನ್ನು ಮಾಡಿ ನೋಡಿ, ಖಂಡಿತ ನಿಮಗೆ ಎಲ್ಲವೂ ಕೂಡ ಶುಭಪ್ರದಾಯಕವಾಗುತ್ತೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.